ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಪವರ್ ತಾಡ ಮೂವಿ ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸು. ಸೊ ಇದಾದಮೇಲೆ ಎಂಡಿಂಗ್ ಸೀಕ್ವೆನ್ಸ್ ಬರುತ್ತೆ. ಎಂಡ್ ಕ್ರೆಡಿಟ್ಸು ರಿಯಾಕ್ಟ್ ಮಾಡ್ತೀನಿ ಫಿಲಮ್ದು. ಅದು ಶೂಟಿಂಗ್ ತೋರಿಸಿದ್ದಾರೆ ಬಿಹೈಂಡ್ ದ ಸೀನ್ಸು. ಸೊ ಅದನ್ನು ನಾಳೆ ರಿಯಾಕ್ಟ್ ಮಾಡಿದೆ. ಸೊ ಕ್ಲೈಮ್ಯಾಕ್ಸಿನ ರಿಯಾಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ನಾನು ಕಿಂಗ್ಡಮ್ ಟುಡೇ ರಿಯಾಕ್ಟ್ ಮಾಡಿದೆ. ಸೊ ಇವತ್ತು ಇದನ್ನು ರಿಯಾಕ್ಟ್ ಮಾಡೋಣ. ಆ್ಯಂಡ್ ನಾಳೆ ಎಂಡಿಂಗ್ ಸೀನು. ಆಮೇಲೆ ಮೂವಿ ರಿಯಾಕ್ಟ್ ಮಾಡೋಣ ಅಂತ ಹ್ಯಾಪಿ ಡೇಸ್ ಅಂತ ತೆಲುಗು ಮೂವಿ ಇದೆಯಲ್ಲ, ಸೊ ಅದು ರಿಯಾಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಡೋಂಟ್ ನೋ, ಕಾಪಿರೈಟ್ ಬ್ಲಾಕ್ ಬಂದರೂ ಬರ್ಬೋದು ಅದಕ್ಕೆ. ಸೊ ನೋಡೋಣ, ಅದರ ಮೂವಿ ಹುಡ್ಬಿಟ್ಟು ರಿಯಾಕ್ಷನ್ ಅಂತೂ ಮಾಡೇ ಮಾಡ್ತೀನಿ ಪತ್ತ. ಯಾಕಂದರೆ ಇದತ್ತು ಒಳ್ಳೆ ಪ್ರೀತಿ ತೋರಿಸಿದ್ರೆ ಪವರ್ ಕನ್ನಡ ಮೂವಿಗೆ. ಸೊ ಆ್ಯಂಡ್ ಇವತ್ತು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ರಿಯಾಕ್ಟ್ ಮಾಡೋ ಒಳ್ಳೆ ಫೈಟ್. ಅದರಲ್ಲಿ ಪೊಲೀಸ್ ಆಫೀಸರ್ ಬಂದು ಫೈಟ್ ಮಾಡೋದಿದೆಯಲ್ಲ, ಅಪ್ಪು ಆಹಾ, ಒಂಥರ ಇಂಟೆನ್ಸಿಟಿ ಬರುತ್ತೆ ನನಗೆ ಆ ಪೊಲೀಸ್ ಆಫೀಸರ್ ಡ್ರೆಸ್ಸನ್ನು ನೋಡಿದಾಗ. ಅಪ್ಪುನ ಯಾವಾಗಲೂ ವಂಶೀಲಾಗಲಿ, ಆಮೇಲೆ ಎಷ್ಟೊಂದು ಫಿಲಮಲ್ಲಿ ಐತಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರೋದು. ಮರ್ತೋದೆ ಯಾವ್ಯಾವ ಫಿಲಮ್ ಅಂತ. ಬಟ್ ಯಾವಾಗ ಅಪ್ಪು ಪೊಲೀಸ್ ಕ್ಯಾರೆಕ್ಟ್ರ್ ಬರೋ ಥರ ಒಂಥರ ಪವರ್ಫುಲ್ ಆ್ಯಂಡ್ ಇಂಟೆನ್ಸಿಟಿ ಇರುತ್ತೆ. ಸೊ ಅದು ಫೈಟು ಮಜವಾ ಇದೆ. ಸೊ ರಿಯಾಕ್ಟ್ ಮಾಡೋಣ ಇನ್ 3, 2, 1 ನೀನೆಲ್ಲರೂ ತಪ್ಸ್ಕೊಂಡು ಹೋಗ್ತಾ ಇರ್ತಾರೆ. 4 ಸುತ್ತಾನು ಸುತ್ತಬಿಡಿಯಾರೆ ಪೊಲೀಸರು. ಅಷ್ಟೇ. ಪವರ್ ಮುಂದೆ ಯಾರು ಇರತ್ತಲ್ಲ ಅವರು. ಇನ್ನೂ ಅರ್ಥ ಇರೋದಿಯಾ? ಐ ಡೋಂಟ್ ಲೈಕ್ ದಿಸ್ ರಿಯಾಲಿಟಿ ಶೋ. ಇನ್ನೆಲ್ಲಿ ಹೋಗ್ಬೇಕು? ಒಬ್ಬನ ಮಕ್ಕಳು ಆಕ್ಟ್ ಮಾಡಲ್ಲ, ಎಲ್ಲ ಓವರ್ ಆಕ್ಟ್ ಮಾಡ್ತಾರೆ. ಆಕ್ಟ್ ಮಾಡಬೇಕು, ಇಲ್ಲ ಪರ್ಫಾರ್ಮ್ ಮಾಡಬೇಕು. ತಪ್ಪಾಗಿ ಹೊಡಿರಿ. ನೀನ್ ಯಾಕೆ ಓವರ್ ಆಕ್ಟ್ ಮಾಡ್ತೀಯಾ? ಏ ಗುಬೆ, ಮಕ್ಕದ ಮೇಲೆ ಇಷ್ಟು ಬರೆ ಬಿದ್ರು ಬುದ್ಧಿ ಬರ್ಲಿಲ್ಲ. ಇದು ರಿಯಾಲಿಟಿ ಶೋ ಅಲ್ಲ. ಅವನು ರಿಯಲ್ ಡಾನು, ಅವರು ರಿಯಲ್ ಪೊಲೀಸು, ರಿಯಲ್ ಫೈರಿಂಗು. ಚೆನ್ನಾಗಿ ಯೂಸ್ ಮಾಡ್ಕತಾವ್ರೆ ನಿನ್ನ. ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಇದೇನಾ? ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ. ಜೇನಿಂದ ಹಿಂಡು ಬಿಡ್ತೀನಿ. ಹಿಂಡಾಯ್ತು. ಅಷ್ಟೇ. ಬೇಡ, ಶೂಟ್ ಮಾಡ್ಬೇಡ ಭರತ್. ನಾನು ನಿನ್ನ ಚಿಕ್ಕ ವಯಸ್ಸಿನಿಂದ ಎತ್ತ ಆರ್ಟ್ಸ್ ಬೆಳೆಸಿದ್ನಿ. ನಿಮ್ಮ ಅಪ್ಪನ ಕೊಲ್ಲೋ ಪ್ಲಾನ್ ನಲ್ಲಿ ನಂದು ಯಾವ ಪಾತ್ರನೂ ಇಲ್ಲ ಭರತ್. ಆ ನಾಯಕಿದನಲ್ಲ, ತುಂಬಾ ಡೇಂಜರು ಭರತ್. ಅವನನ್ನ ಮಾತಾಡ ಬಿಡ್ಬೇಡ. ಅಷ್ಟೇ, ಫಿನಿಶ್. ಇವಾಗ ಬರುತ್ತೆ ಜಂಪು. ಓ, ಇದು ಆಕ್ಚುಲಿ ರಿಯಲ್ ಮಾಡಿರೋದು. ಪಾಪ ಬೀಳ್ತದೆ ಇಬ್ರಿಗೂ ಚೆನ್ನಾಗಿ. ನಾನೇನು ಎಡ್ಕೋಟೆ ಆಸೆಗೆ ದಡ್ತನ ಮಾಡ್ಕೊಂಡೆ. ನಿನ್ಗೇನ ಬಂದಿತ್ತು? ಹೀರೋ ಆಗ್ಬೇಕಂತ ಆಸೆ. ಹೀರೋನಾ? ಅಯ್ಯೋ ನಿನ್ನ ಎದೆ ಕೆಳಗೆ ಸ್ಯಾಂಡ್ ಬ್ಯಾಗು, ಸೊಂಟದಿಂದ 2 ವಾಟರ್ ಬ್ಯಾಗು, ಟೋಟಲ್ ಆಗಿ ಮನೆ ಮೇಲೆ ಮುರಿದೋಗಿರೋ ಬ್ಲಾಕ್ ಸಿಂಟೆಕ್ಸ್ ಟ್ಯಾಂಕ್ ತರ ಇದೆಯಾ? ನೀನು ಹೀರೋ ಏನೋ? ಅದನ್ನೆಲ್ಲ ಸಿಜಿಲಿ ರಿಮೂವ್ ಮಾಡಿ 6 ಪ್ಯಾಕ್ ಮಾಡಿಸ್ತೀನಿ ಅಂತ ಹೇಳಿ. 6 ಪ್ಯಾಕ್ ಹೊರಗೆ ಹೋಗೋ, ಪ್ಯಾಕಪ್ ಮಾಡ್ತಾರೆ. ಹೋಗೋ, ಫುಲ್ ಪ್ಯಾಕಪ್. ಓ, ಬಾ ಬಾ, ಚಿರತನ ಹೊಡೆದವ್ ಬರೋತ್ರನೇ ಇದೆ. ಬಾ ಬಾ ಬಾ. ಅಷ್ಟೇ. ಇಂಟೆನ್ಸಿಟಿ ನೋಡುವರು ತನ್ನಲ್ಲಿ. ಎಲ್ಲಿ ತಪ್ಸ್ಕೊಂಡ್ ಓಡಾಡ್ತಿರೋ? ಎಲ್ಲರೂ ಫಿನಿಶ್, ನೀನೊಬ್ಬನೇ ಬಾಕಿ ಇರೋದು. ಅದು ಆ ಎಫೆಕ್ಟ್ ಬೇರೆ ಆಗ್ತಾರೆ, ಅದರ ಶಾಟ್ ಹೊಡಿಯೋ ಥರ. ಓ, ಸಿಂಹ.
ಹಿಂಗೆ ತಪ್ಸನ ಓದ್ತೀಯ ಅಷ್ಟೇ ಮುಗೀತು. ನನ್ ಬಿಟ್ಬಿಡು, ನನ್ನೇನು ಮಾಡಬೇಡ, ಒಂದೇ ಒಂದ್ ಚಾನ್ಸ್ ಕೊಡು, ಮತ್ತೆ ನಿನ್ ಕಣ್ಣಿಗೆ ಬಿಡಲ್ಲ ಪ್ಲೀಸ್. ಇನ್ನೊಂದು ಚಾನ್ಸ್ ಕೊಡಕ್ ನನ್ನ ಸಿನಿಮಾ ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಪೊಲೀಸ್. ಪ್ಲೀಸ್ ನಿನ್ ಕಾಲಿಗೆ ಬೀಳ್ತೀನಿ, ನನ್ನೇನು ಮಾಡಬೇಡ. ಮೇಲ್ ಹೋಗಕ್ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದ್ರೆ ಕಳ್ಸ್ಕೊಡೋನ್ ಮಾತ್ರ ಕೃಷ್ಣ ಪ್ರಸಾದ್. ಬೇಡ ಪ್ಲೀಸ್, ನನ್ ಬಿಟ್ಬಿಡು. ಒಂದ್ಸಲ ಬುಲೆಟ್ ಹೊರಟ ಮೇಲೆ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ರಾವಣನ ಸಂಹಾರ ಅಲ್ಲಿ ಬಚ್ಚಿಟ್ಟಿರ್ತಾರ ಅವನ್ನ. ಚಂದ್ರು ಸರ್, ನಾಯಕ್ ತಪ್ಪಿಸ್ಕೊಂಡಿದ್ದಾನೆ. ಅವನ್ ಎನಿ ಟೈಮ್ ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಚಡಿ ಆಗ್ತಿದ ಮತ್ತೊಂದು. ತಗೊಳ್ಳಿ ಟೈಮ್ ಆಯ್ತು, ಮುಗಿಸಿ ಅಪ್ಪಾಜಿ. ರಾವಣನ್ನ ಫಿನಿಶ್. ಗುರಿ ತಪ್ಪಾರ್ದು ಅಪ್ಪಾಜಿ. ಯಾವತ್ತೂ ತಪ್ಪಲ್ಲ. ಅಷ್ಟ್ ಮುಗೀತು. ಅವರೆಲ್ರಿಗೂ ಗೊತ್ತು ನಾಯತಲ್ಲಿ ಇದ್ದಾನೆ ಅಂತ. ಇಷ್ಟೇ ನಾನು ಒತ್ತು ರಿಯಾಕ್ಟ್ ಮಾಡ್ಬೋದು ಇಡೀ ಫುಲ್ ಸೀನ್ನ, ಬಟ್ ಇದೇ ನನ್ನ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಎಷ್ಟು ನಿಮಿಷ ಆಯ್ತಪ್ಪ, ಆದರೆ ಬರೀ 6 ನಿಮಿಷನಾ? ಇವತ್ತೊಂದು ಚಿಕ್ಕ ರಿಯಾಕ್ಷನ್ ಮಾಡೋಂತ ಅಂದ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಮಾತ್ರ ಇದು ಎಂಡಿಂಗ್ ಸೀನು. ಲಾಸ್ಟಲ್ಲಿ ಒಳ್ಳೆ ಇಮೋಷನ್ ಡೈಲಾಗೆಲ್ಲ ಬರುತ್ತೆ. ನಮ್ಮ ಪ್ರಭು ಅವರು ಮತ್ತು ಪುನೀತ್ ಒಂದು ಎಮೋಷನಲ್ ಸೀನ್ ಥರ ಬರುತ್ತೆ ಆ್ಯಕ್ಟಿಂಗು. ಅದನ್ನಾಗೆ ನಾಳೆ ರಿಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಲಿ, ಇವರು ಸ್ವಲ್ಪ ಮೊಬೈಲಲ್ಲಿ ಸ್ಪೇಸ್ ಕಮ್ಮಿ ಆಗ್ಬಿಟ್ಟಿರುತ್ತೆ ಅಷ್ಟೇ. ಹೀಗೆ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ತಾರೆ. ನಾಳೆ ಎಂಟು ಸೀನ್ ಬೇರೆ ರಿಯಾಕ್ಟ್ ಮಾಡ್ತೀನಿ. ಫುಲ್ ಶೂಟಿಂಗೆಲ್ಲ ತೋರಿಸೋದಲ್ಲ, ಅದಕ್ಕೆ ಎಂಡಿಂಗ್ ಸೀನಲ್ಲಿ ಲಾಸ್ಟಲ್ಲಿ ಇಟ್ಟಿರೋದು. ಸೊ ಕ್ಲೈಮ್ಯಾಕ್ಸ್ ಅಂತೂ ಅಪ್ಪ ಪವರ್ಫುಲ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸು. ಮ್ಯೂಸಿಕ್ ಆಗಲಿ ತಮ್ಮಂದು ಇಂಟೆನ್ಸಿಟಿ ಎಲ್ಲ ಪುನೀತ್ ತನ್ನಲ್ಲಿ ಅಪ್ಪ ಡೇ. ಆಮೇಲೆ ಜಂಪ್ ಬರುತ್ತಲ್ಲ, ಅದು ಬಿಲ್ಡಿಂಗ್ ಜಂಪ್ ಮಾಡೋದು ಆ್ಯಕ್ಚುಲಿ ಅಂತೂ ಯಪ್ಪ ಎಂದಯ್ಯ ಮಾಡ್ತಾರೆ ಅದನ್ನು. ನನಗೆ ಭಯ ಆಗ್ಬಿಡುತ್ತೆ ಆ್ಯಕ್ಚುಲಿ. ರೋಪ್ ಹಾಕೊಂಡು ಮಾಡಿದಾಗಲೂ ಭಯ ಆಗುತ್ತೆ. ಬಟ್ ನಮ್ಮ ಅಪ್ಪು ರಿಯಲಾಗಿ ಮಾಡಿರೋದು ಸ್ಟಂಟ್ ಸೀಕ್ವೆನ್ಸ್ನೆಲ್ಲ. ಹೇಳಿದ್ರು ಯಪ್ಪ ಅನ್ಸೋದೇ ಇಲ್ಲ ಮನುಷ್ಯನಿಗೆ 45 ಇಯರ್ಸ್ ಅಂತ. ಯಾರ ಲೆವೆಲ್ ಫಿಟ್ನೆಸ್ಸು ಯು. ಆಮೇಲೆ ನಾಯಕನ ಹೊಡಿಬೇಕಾದ್ರೆ ಸಿಂಹ ಥರ ಜಂಪ್ ಮಾಡೋದು, ಹಬ್ಬ ಅಡೆ ಸಿಂಹನೇ, ಅದು ಡೌಟೇ ಇಲ್ಲ. ಸತ್ತಾದಾಯಿತು ಫೈಟ್ ಸೀಕ್ವೆನ್ಸು. ಎಂಡಿಂಗ್ ಸೀನ್ ನಾಳೆ ರಿಯಾಕ್ಟ್ ಮಾಡೋದು ಒಂದೊಳ್ಳೆ ಎಮೋಷನ್ ಸೀಕ್ವೆನ್ಸ್ ಇದೆ. ಎಲ್ಲ ರಿವೀಲ್ ಆಗುತ್ತೆ, ಅಂದರೆ ಅದು ಸತ್ಯ ಕ್ಯಾರೆಕ್ಟ್ರ್ ಹೋಗಿದ್ದು. ಸೊ ಅದು ನಾಳೆ ರಿಯಾಕ್ಟ್ ಮಾಡ ವಿತ್ ಇಂಟೆಡಿಟ್ಸ್. ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಕಿಂಗ್ಡಮ್ ಟ್ರೇಲರ್ ರಿಯಾಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ, ಅದನ್ನು ಹೋಗಿ ಇಷ್ಟಪಡಿ. ಸೊ ನಾಳೆ ಎಂಡಿಂಗ್ ಸೀನ್ ರಿಯಾಕ್ಟ್ ಮಾಡಿ ನಮ್ಮ ಬೇರೆ ಮೂವಿ ರಿಯಾಕ್ಷನ್ ತೊಗೊಂಬರ್ತೀವಿ. ಸೊ ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್. ಇನ್ಸ್ಟಾಗ್ರಾಮ್ ಟ್ವಿಟರ್ ಫಾಲೋ ಮಾಡ್ರಪ್ಪ. ಓಕೆ, ಫಾಲೋ ಮಾಡಿಬಿಟ್ಟು ನನ್ನ ಅಪ್ಡೇಟ್ಸನ್ನ ಇಷ್ಟಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.